ಕೆಂಪುಕೋಟೆ ಬಳಿಕ ಬೆಳಗಾವಿಯ ಸುವರ್ಣಸೌಧದ ಮೇಲೆ ಉಗ್ರರು ಕಣ್ಣಿಟ್ಟಿದ್ದಾರೆ. ಚಳಿಗಾಲದ ಅಧಿವೇಶನದ ಮೇಲೆ ಭಯೋತ್ಪಾದಕರ ಕರಿನೆರಳ ಛಾಯೆ ಆವರಿಸಿದೆ. ಅಧಿವೇಶನದ ವೇಳೆ ಬೆಳಗಾವಿಯಲ್ಲಿ ಉಗ್ರ ಕೃತ್ಯಕ್ಕೆ ಸಂಚು ನಡೆದಿದ್ಯಾ? ಕೇಂದ್ರ ಗುಪ್ತಚರ ಇಲಾಖೆಯಿಂದ ಬೆಳಗಾವಿ ಪೊಲೀಸರಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಅಧಿವೇಶನ ವೇಳೆ ಉಗ್ರರ ದಾಳಿ ಭೀತಿ ಬಗ್ಗೆ ಬೆಳಗಾವಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಗುಪ್ತಚರ ಇಲಾಖೆ ಅಧಿಕಾರಿಗಳು. ಕೇಂದ್ರ ಗುಪ್ತಚರ ಇಲಾಖೆ ಎಚ್ಚರಿಕೆ ಬೆನ್ನಲ್ಲೇ ಬೆಳಗಾವಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಡಿಸೆಂಬರ್ 8ರಿಂದ ಬೆಳಗಾವಿ ಅಧಿವೇಶನ ಸುವರ್ಣಸೌಧದಲ್ಲಿ ಪ್ರಾರಂಭವಾಗುತ್ತೆ. ಈ ಸಂದರ್ಭದಲ್ಲಿ ಉಗ್ರ ಕೃತ್ಯ ನಡೆಸೋದಕ್ಕೆ ಸಂಚು ನಡೆದಿದೆ ಅಂತ ಹೇಳಲಾಗ್ತಿದೆ. ಇಡೀ ಸರ್ಕಾರ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗುತ್ತೆ. ಅಧಿವೇಶನ ವೇಳೆ ಉಗ್ರ ಕೃತ್ಯ ನಡೆಸೋದಕ್ಕೆ ಭಯೋತ್ಪಾದಕರು ಸಂಚು ರೂಪಿಸಿರುವಂತಹ ಮಾಹಿತಿ ಸಿಗ್ತಾ ಇದೆ. ಉಗ್ರರ ದಾಳಿ ಭೀತಿ ಹಿನ್ನೆಲೆ ಬೆಳಗಾವಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. 8,000 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಸುವರ್ಣಸೌಧಕ್ಕೆ ಭೇಟಿ ನೀಡಿ ಭದ್ರತೆಯನ್ನು ಪರಿಶೀಲಿಸಿದ್ದಾರೆ ಕಮಿಷನರ್ ಭೂಷಣ್. ಮುಂದಿನ ವಾರದಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನ ಆರಂಭವಾಗ್ತಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಿರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು ಇದೇ ಸುವರ್ಣಸೌಧದಲ್ಲಿ ಇಡೀ ಸರ್ಕಾರವೇ ಈಗ ಮುಂದಿನ ವಾರ ಬೆಳಗಾವಿಗೆ ಶಿಫ್ಟ್ ಆಗಲಿದೆ. ಹೀಗಾಗಿ ಎಲ್ಲ ರೀತಿಯ ಅಧಿವೇಶನಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೇ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರು ಬರ್ತಾರೆ, ಅದ್ರ ಜೊತೆ ಅಧಿಕಾರಿ ವರ್ಗ ಕೂಡ ಇಲ್ಲಿಗೆ ಬರುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ ವಸತಿ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥ. ಈ ಬಾರಿ ವಿಶೇಷ ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಸುವರ್ಣಸೌಧ ಎದುರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಬಾರಿ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಜೊತೆಗೆ ಉದ್ಯಾನವನ್ನು ಕೂಡ ಬೆಳಗಾವಿಯ ಸುವರ್ಣಸೌಧ ಎದುರು ಮಾಡಿರುವಂಥದ್ದು. ಹೀಗಾಗಿ ಈ ಎಲ್ಲ ಉದ್ಘಾಟನೆಗಳ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಅಧಿವೇಶನ ಆರಂಭದ ದಿನದಲ್ಲೇ ಕೂಡ ನಡೆಯಲಿದೆ. ಹೀಗಾಗಿ ಈಗ ಏನು ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಅಧಿವೇಶನದ ಸಿದ್ಧತೆಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಮತ್ತೊಂದು ಅಧಿವೇಶನ ಬರ್ತಾ ಇದೆ, ಸಿದ್ಧತೆಗಳು ಯಾವ ರೀತಿಯೆಲ್ಲ ಆಗಿದಾವೆ ಅಂತ? ಅನಿಲ್ ರವರೇ, ಈ ವರ್ಷವೂ ಭಾಳ ಸುಸರ್ಜಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. 3,000 ಕೊಠಡಿಗಳನ್ನು ನಾವು ಈ ಸತಿ ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಎಲ್ಲ ಕಿರಿಯ ಅಧಿಕಾರಿಗಳು, VVIPಗಳು ಯಾರ್ಯಾರು ಬರ್ತಾರೆ ಅವ್ರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಅದಲ್ಲದೆ ಊಟದ ವ್ಯವಸ್ಥೆ ಇರುತ್ತೆ. ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಭಾಗದ ಶೈಲಿನಲ್ಲಿ ಏನು ಊಟ ನಮ್ಮ ಟ್ರೆಡಿಷನ್ ಇದೆ ಅದನ್ನು ತೋರಿಸ್ತೀವಿ. ಜೊತೆಯಲ್ಲಿ ವಿವಿಧ ಜಿಲ್ಲೆಗಳದ ನಮ್ಮ ಏನು ಊಟದ ವೈವಿಧ್ಯತೆ ಇದೆ ಅದನ್ನು ತೋರಿಸ್ತೀವಿ. ಅದಲ್ಲದೆ ಪೊಲೀಸ್ ಸಿಬ್ಬಂದಿಗಳನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ. ರೆಡ್ ಫೋರ್ಟಲ್ಲಿ ಏನು ಘಟನೆ ಆಗಿದೆ ಆ ನಿಟ್ಟಿನಲ್ಲಿ ಈ ಸತಿ 7,000ರಿಂದ 8,000 ಜನ ಪೊಲೀಸ್ ನಾವಿಲ್ಲಿ ನಿಯೋಜನೆ ಮಾಡ್ಕೊಂಡಿದ್ವಿ. ಸರ್, ಈಗಷ್ಟೇ ನೀವು ಹೇಳಿದ್ರಿ ದೆಹಲಿಯಲ್ಲಿ ಆ ಸ್ಫೋಟ ಆದ ಹಿನ್ನೆಲೆ ಹೆಚ್ಚು ಭದ್ರತೆ, ಅಂದರೆ ಈ ಭದ್ರತೆ ಕೈಗೊಳ್ಳಂತೆ ಮುನ್ಸೂಚನೆ ಅಂದರೆ ಕೊಟ್ಟಿದೆ ಅಥವಾ ನೀವು ಪ್ರಿಕಾಷನರಿ ತೊಗೋತಾ ಇದ್ದೀರಾ ಅಂತ ಏನಾದರೂ ಇಂಟೆಲಿಜೆನ್ಸಿಂದ ಮಾಹಿತಿ ಬಂದಿದೆ? ಏನು ಇಂಟೆಲಿಜೆನ್ಸಿ ಏನಿಲ್ಲ ನಮಗೆ, ಬಟ್ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಸೀನಿಯರ್ಸ್ ಹೇಳಿದ್ದಾರೆ ಈ ಸತಿ ಯಾವುದೇ ಕ್ರೌಡ್ ಇರುತ್ತೆ, ಜೊತೆಯಲ್ಲಿ ಎಲ್ಲರನ್ನೂ ನಾವು ಫ್ರಿಸ್ಕ್ ಮಾಡೋದು ನೋಡೋದು, ಅದಕ್ಕೆ ಸಿಬ್ಬಂದಿಗಳು ಬೇಕು ಫಸ್ಟ್. ಅದಾದ ನಂತರ ಸಿಬ್ಬಂದಿಗಳ ಜೊತೆ ಸಿಸ್ಟಮ್ಸ್ ಬೇಕು. ಸೊ ಎರಡನ್ನೂ ಮುಂಚಿತವಾಗೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಂದರೆ ಆ ದಿವಸ ಆ ಸಮಯದಲ್ಲಿ ಯಾವುದೇ ತೊಂದರೆ ಬರಲ್ಲ ಅಂತ ಹೇಳಿ ನಮ್ಮ ಎಲ್ಲ ಸೀನಿಯರ್ ಅಧಿಕಾರಿಗಳು ನಮಗೆ ಸಲಹೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಇವಿಷ್ಟು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ನರೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.